ಇರಬಹುದು ಚಿರಕಾಲ ಬೊಮ್ಮ ಚಿಂತಿಸಿ ದುಡಿದು ನಿರಮಿಸಿಹ ವಿಶ್ವಚಿತ್ರವ ಮರ್ತ್ಯನರನು ಅರಿತೆನಾನೆನ್ನುವಂತಾಗೆ ಕೃತಿ ಕೌಶಲದ ಹಿರಿಮೆಗದು ಕುಂದಲ್ತೆ ಮಂಕುತಿಮ್ಮ. ಒಂದು ಸಾರಿ ಯೋಚನೆ ಮಾಡಿ, ನೀವು ಇಡೀ ದಿನ ಕಷ್ಟಪಟ್ಟು ಯಾವುದೋ ಒಂದು ಕೆಲಸವನ್ನು ಮಾಡಿರ್ತೀರ. ಬಹಳ ಹೊತ್ತು ಕೂತು ಚಿತ್ರ ಬಿಡಿಸಿರ್ತೀರ, ಅಥವಾ ಬಹಳ ಕಾಲ ಶ್ರಮಪಟ್ಟು ಮನೆಯನ್ನು ಸುಂದರವಾಗಿ ಸ್ವಚ್ಛಗೊಳಿಸಿರ್ತೀರ. ಆಗ ಯಾರೋ ಬಂದು, ಇದೆಲ್ಲ ಯಾವ ಲೆಕ್ಕ, ಇದನ್ನು ಮಾಡೋಕ್ಕೆ ಅಷ್ಟೊತ್ತು ಬೇಕಿತ್ತ, ಅಂಥದ್ದೇನು ಇಲ್ವಲ್ಲ ಇದರಲ್ಲಿ ಅಂದರೆ ನಿಮಗೆ ಹೇಗಾಗುತ್ತೆ? ಕೆಲವರಿಗೆ ಬೇಜಾರಾಗುತ್ತೆ, ಕೆಲವರಿಗೆ ಸಿಟ್ಟು ಬರುತ್ತೆ, ಇನ್ನೂ ಕೆಲವರು ಅದು ಯಾವುದನ್ನು ಲಕ್ಷ್ಯಕ್ಕೆ ಹಾಕಿಕೊಳ್ಳದೆ ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ. ಸೃಷ್ಟಿಯ ರಹಸ್ಯದ ಬಗ್ಗೆ ಯಾವೆಲ್ಲ ರೀತಿ ಯೋಚಿಸಬಹುದು ಎಂಬುದನ್ನು ನಾವು ಈ ಕಗ್ಗದಲ್ಲಿ ನೋಡ್ತೇವೆ. ಈ ಕಗ್ಗದಲ್ಲಿ DVG ನಾವು ಯಾಕೆ ಸೃಷ್ಟಿಯನ್ನು, ಜಗತ್ತನ್ನು ಅರಿಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಂಬುದಕ್ಕೆ ಮತ್ತೊಂದು ಸಾಧ್ಯತೆಯನ್ನು ನಮ್ಮ ಮುಂದಿಡ್ತಾರೆ. ಬಹುಶಃ ಆ ಸೃಷ್ಟಿಕರ್ತ ಬ್ರಹ್ಮ ಹಲವಾರು ವರ್ಷಗಳ ಕಾಲ ಯೋಚನೆ ಮಾಡಿ, ಚಿಂತನೆಯನ್ನು ನಡೆಸಿ, ಕಷ್ಟಪಟ್ಟು ದುಡಿದು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರಬಹುದು. ಒಂದು ವೇಳೆ ಯಾರಾದರೂ ಅದರ ರಹಸ್ಯವನ್ನು ತಿಳಿದುಕೊಂಡು, ಇಷ್ಟೇನಾ ಇದು, ನಾನೇನೋ ಬಹಳ ವಿಚಿತ್ರ ವಿಶೇಷ ಅಂದ್ಕೊಂಡಿದ್ದೆ, ಅಂಥದ್ದೇನು ಇಲ್ವಲ್ಲ ಇದರಲ್ಲಿ ಅಂತ ಹೇಳಿಬಿಟ್ರೆ ಆ ಸೃಷ್ಟಿಕರ್ತನ ಹಿರಿಮೆಗೆ ಕುಂದು ಬಂದಂತಾಗೋದಿಲ್ವಾ? ಆ ಕಾರಣದಿಂದಾಗಿ ಈ ಜಗತ್ತು ಅಷ್ಟು ಸಂಕೀರ್ಣವಾಗಿದೆ, ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ DVG ಈ ಕಗ್ಗದಲ್ಲಿ ಹೇಳ್ತಾರೆ. ಕೆಲವೊಮ್ಮೆ ಜೀವನದಲ್ಲಿ ಖುಷಿಯಾಗಿರಬೇಕಾದ್ರೆ ಅರ್ಥವನ್ನು ಹುಡುಕೋಕೆ ಹೋಗಬಾರ್ದು. ಒಂದು ವೇಳೆ ಇಷ್ಟೇ ಜೀವನದ ಅರ್ಥ ಅಂತ ಅನಿಸಿದರೂ ಅಲ್ಲೇ ನಿಲ್ಲಬಾರ್ದು. ಯಾಕಂದರೆ ಇಷ್ಟೇ ಅಂತ ಹೇಳೋರು ನಾವಾಗಿರ್ತೇವೆ ಹೊರತು ಜೀವನ ಅಥವಾ ಜಗತ್ತು ಹಾಗೆ ಯಾವತ್ತೂ ಹೇಳೋದೇ ಇಲ್ಲ. ಮ್ಯಾಜಿಕ್ ಮಾಡುವವನ ಟ್ರಿಕ್ ಗೊತ್ತಾದ ತಕ್ಷಣ ನಮಗೆ ಆ ಮ್ಯಾಜಿಕ್ನ ಮೇಲಿರುವ ಆಸಕ್ತಿಯೇ ಹೊರಟು ಹೋಗುತ್ತೆ. ಹಾಗಾಗಿ ನಮಗೆ ಜೀವನ ಏನು ಅಂತ ಅರ್ಥ ಆಗದೇ ಇರಲಿ, ಅರ್ಥ ಆಗಿದೆ ಅಂದುಕೊಂಡ ತಕ್ಷಣ ಇದೇ ನಿಜವಾದ ಅರ್ಥ ಅಲ್ಲ ಅನ್ನೋದು ನಮಗೆ ಮನವರಿಕೆ ಆಗಲಿ. ಧನ್ಯವಾದಗಳು.